ಹಾಸನ ರಾಜಕೀಯದಲ್ಲಿ ಭಾರೀ ಸಂಚಲನ ಉಂಟಾಗಿದೆ. ಭವಾನಿ ರೇವಣ್ಣ ಇದೀಗ ಮತ್ತೆ ಹಾಸನಕ್ಕೆ ಎಂಟ್ರಿ ಆಗಿದ್ದಾರೆ. ಪ್ರೀತಮ್ ಗೌಡ ಹಾಗಾದರೆ ಎಕ್ಸಿಟ್ ಆಗಿಬಿಡ್ತಾರೆ ಅಲ್ಲಿಂದ. ಭವಾನಿ ರೇವಣ್ಣ ಎಂಟ್ರಿಯೊಂದಿಗೆ ಈಗ ಒಂದು ಕಡೆ JDS ಮತ್ತು BJP ನಡುವೆ ಹೊಂದಾಣಿಕೆ ಇದೆ, ಮೈತ್ರಿ ಇದೆ. ಇದರಿಂದ BJP ಪರವಾಗಿ ನಿಂತ್ಕೊಂಡು ಫೈಟ್ ಮಾಡ್ತಾ ಇದ್ದಾರಲ್ಲ ಪ್ರೀತಮ್ ಗೌಡ. ಹಾಸನದಲ್ಲಿ ಫೈಟ್ ಮಾಡೋದು ಯಾರ ಮೇಲೆ ಮಾಡ್ತಾರೆ? ಕಾಂಗ್ರೆಸ್ ಮೇಲಲ್ಲ, ಅಲ್ಲಿ ಅವ್ರು ಫೈಟ್ ಮಾಡೋದು JDS ಮೇಲೇ. ಹಾಸನ JDSನ ಭದ್ರಕೋಟೆ ಅಂತ. ಈಗ ಮತ್ತೊಮ್ಮೆ ಭವಾನಿ ರೇವಣ್ಣ ಎಂಟ್ರಿ ಆಗಿರೋ ಕಾರಣದಿಂದಾಗಿ ಇವರ ಒಂದು ಮೈತ್ರಿ ಇದೇ ಥರ ಮುಂದುವರೆದ್ರೆ ಫೈಟ್ ಮಾಡೋಕ್ಕೆ ಯಾರ ಮೇಲೆ ಫೈಟ್ ಮಾಡ್ತಾರೆ? BJP ದಳ ಅಲ್ಲಿ ಮೈತ್ರಿ ಇದ್ದಾಗ ಫೈಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರೀತಮ್ ಗೌಡ ಎಕ್ಸಿಟ್ ಆಗಿಬಿಡ್ತಾರಾ? ಎಕ್ಸಿಟ್ ಆಗಿ ಕಾಂಗ್ರೆಸ್ ಸೇರ್ಪಡೆ ಆಗಿಬಿಡ್ತಾರಾ? ಈ ಥರದೊಂದು ಹೊಸ ಬಾಂಬನ್ನು ಸಿಡಿಸ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ರು. JDS BJP ದೋಸ್ತಿ ಮುಂದುವರೆದ್ರೆ ಪ್ರೀತಮ್ಗೆ ಟಿಕೆಟ್ ಮಿಸ್ ಆಗುತ್ತಲ್ಲಿ. ಪ್ರೀತಮ್ಗೆ ಟಿಕೆಟ್ ಮಿಸ್ ಆಗಿಬಿಟ್ರೆ ಏನು ಮಾಡ್ತಾರೆ ಅವರು? ಆಗೇನಾಗುತ್ತೆ, ಅವ್ರು ಕಾಂಗ್ರೆಸ್ ಕಡೆ ಹೋಗಬೇಕು. ಇನ್ನು ಮುಂದೆ ಹಾಸನ ಬಿಟ್ಟು ಹೋಗಲ್ಲ ಅಂತೇಳಿ ಭವಾನಿ ಮೇಡಮ್ ಒಂದು ಕಡೆ ಹೇಳಿದ್ದಾರೆ. ಇದರಿಂದ ಈಗಲೇ ಕಾಂಗ್ರೆಸ್ ಕಡೆ ನೋಡ್ತಾ ಇದ್ದಾರಾ ಪ್ರೀತಮ್ ಗೌಡ ಅಂತ ಪ್ರಶ್ನೆ. ಪ್ರೀತಮ್ ಗೌಡ ರಾಜಕೀಯ ಹಾದಿಯ ಬಗ್ಗೆ ಯತ್ನಾಳ್ರು ಭವಿಷ್ಯ ನೋಡ್ತಿದ್ದಾರೆ. ಪ್ರೀತಮ್ ಗೌಡ ಯಾವ ಕಾಂಗ್ರೆಸ್ಗೆ ಸೇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಟಿಕೆಟ್ ಸಿಗದೇ ಇದ್ದರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಯತ್ನಾಳ್ ಭವಿಷ್ಯ ನೋಡ್ತಿದ್ದಾರೆ. BJP ನೋಡ್ರಿ, ನಾವು ಕಟ್ಟದವ್ರು ನಾವೇ ಇದೀವಿ. ಯಾರು ಕಟ್ಟಾರ್ರಿ BJP? ಚಲವಾದಿ ನಾರಾಯಣ ಸ್ವಾಮಿ ಕಟ್ಟಾರ? ಆ ಪ್ರೀತಮ್ ಗೌಡ ಕಟ್ಟಾನ? ಇಲ್ಲೋ ಬಂದ ನಿಮ್ದು ಎಲ್ಲದ ರಾಜು ಅವ ಏನು ಆ ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೋ ಗೊತ್ತಿಲ್ಲ. ಅದು ಹೇಳೇ ಆ ಡೈಲಾಗ್ ಕಾಮನ್ ಐತಿ ದೇಶನಾಗ. ಹೈಕಮಾಂಡ್ಗೆ ತಲೆಬಾಗಿದ್ದೇವೆ, ಹೈಕಮಾಂಡ್ ಅಂತಿಮ ನಿರ್ಣಯ ಅಂತ ಎಲ್ಲರೂ ಹೇಳ್ತಾರೆ. ಮತ್ತು ನಾಳೆ ಅವ್ರು ಟಿಕೆಟ್ ಕೊಡಲಿಲ್ಲ ಬೇರೆ ಪಾರ್ಟಿಗೆ ಹೋಗ್ತಾರಲ್ಲೋ? ಎಷ್ಟು ಮಂದಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಟಿಕೆಟ್ ಯಾರಿಗೆ ಒಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ನಾವು ಇಲ್ಲಿ ಚುನಾವಣೆ ಮಾಡ್ತೀನಿ ಅಂತಾರೆ. ಅವನಿಗೆ ಸ್ವಂತಕ್ಕೆ ಟಿಕೆಟ್ ಕೊಡ್ಲಿಕ್ಕಂದ್ರೆ ಇಂದು ಕಾಂಗ್ರೆಸ್ಸಿಗೆ ಸೇರ್ಪಡೆ, ಇಂದು BJPಗೆ ಸೇರ್ಪಡೆ. ಕುಮಾರಸ್ವಾಮಿಯವರ 20 ತಿಂಗಳ ಸರ್ಕಾರದ ಅಭಿವೃದ್ಧಿ ಕಂಡು ಇವತ್ತು ನಾನು JDS ಸೇರ್ಪಡೆ. ಇದು ಎಲ್ಲ ಕಾಮನ್ ಅದಾವೆ. RSS ಎಂದು ವೀಕ್ ಆಗೋದಿಲ್ಲ ರೀ. ಹೌದು, RSS ಅದು ಸಂಘ ತನ್ನ ಜವಾಬ್ದಾರಿನೇ ಮಾಡ್ತದೆ. ಆ ಪ್ರೀತಮ್ ಗೌಡ ಯಾವಾಗ ಕಾಂಗ್ರೆಸ್ಗೆ ಹೋಗ್ತಾನೋ ಗೊತ್ತಿಲ್ಲ. ಅದು ಹೇಳೇ ಆ ಡೈಲಾಗ್ ಕಾಮನ್.